ಕೃಣ್ವಂ ಟಿವಿ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಸುಖಾರ್ಥಿನಃ ಕುತೋ ವಿದ್ಯಾ ನಾಸ್ತಿ ವಿದ್ಯಾರ್ಥಿನಃ ಸುಖಂ ಸುಖಾರ್ಥಿ ವಾ ತ್ಯಜೇದ್ ವಿದ್ಯಾಂ ವಿದ್ಯಾರ್ಥಿ ವಾ ತ್ಯಜೇತ್ ಸುಖಂ. ವಿದ್ಯಾ ಒಂದು ಸಂಸ್ಕೃತದ ಪದ, ಜ್ಞಾನದ ಸಾರವನ್ನು ಒಳಗೊಂಡಿದೆ. ಐಹಿಕ ಅಸ್ತಿತ್ವಕ್ಕೆ ಸ್ವರ್ಗೀಯ ಬುದ್ಧಿಕೆಯ ಸೇತುವೆ. ಆಳವಾದ ಅರ್ಥದಲ್ಲಿ ದೈವಿಕದಿಂದ ಮರ್ತ್ಯ ಲೋಕದವರೆಗಿನ ಪ್ರಯಾಣವನ್ನು ಬಿಚ್ಚಿಡುವುದು ಮತ್ತು ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು. ಶ್ಲೋಕವು ಒಂದು ಕಟುವಾದ ಸತ್ಯವನ್ನು ಪ್ರತಿಬಿಂಬಿಸುತ್ತದೆ. ಶಿಕ್ಷಣದ ಅನ್ವೇಷಣೆಯು ಸಂತೋಷದ ಅನ್ವೇಷಣೆಯೊಂದಿಗೆ ಭಿನ್ನಾಭಿಪ್ರಾಯವನ್ನು ಕಂಡುಕೊಳ್ಳುತ್ತದೆ. ಉತ್ಸಾಹದಿಂದ ಜ್ಞಾನವನ್ನು ಹುಡುಕುವವರು ವಿರಳವಾಗಿ ನೈಜವಾದ ಸಂತೋಷವನ್ನು ಕಂಡುಕೊಳ್ಳುತ್ತಾರೆ. ಆದರೆ ಸಂತೋಷಕ್ಕೆ ಆದ್ಯತೆಯನ್ನು ನೀಡುವವರು ವಿರಳವಾಗಿ ಕಲಿಕೆಯ ಆಳವನ್ನು ಅಧ್ಯಯನ ಮಾಡುತ್ತಾರೆ. ಬೆಳಗಿನ ಮುಂಜಾನೆಯಿಂದ ಮುಸ್ಸಂಜೆಯ ತನಕ ನಿಮ್ಮ ಮಕ್ಕಳ ದೈನಂದಿನ ಪ್ರಯಾಣದ ಒಂದು ಕಿರುಚಿತ್ರಣದ ಅನ್ವೇಷಣೆಯನ್ನು ನೋಡಲು ಪ್ರಾರಂಭಿಸೋಣ. ಬೆಳಿಗ್ಗೆ 5ರಿಂದ 8ರವರೆಗೆ 21 ದಿನಗಳ ಬೇಸಿಗೆ ಶಿಬಿರದಲ್ಲಿ ನಮ್ಮ ರೋಮಾಂಚನಕಾರಿ ದೈನಂದಿನ ದಿನಚರಿಯಲ್ಲಿ ಮುಳುಗೋಣ. ಬೆಳಿಗ್ಗೆ ಏಳುವ ಕರೆ. ನಮ್ಮ ಸಮರ್ಪಿತ ಸ್ವಯಂ ಸೇವಕರು ಮುಂಜಾನೆ 5 ಗಂಟೆಗೆ ಮಕ್ಕಳನ್ನು ನಿಧಾನವಾಗಿ ಜಾಗೃತಗೊಳಿಸುತ್ತಾರೆ. ದಿನದ ಮುಂದಿನ ಚಟುವಟಿಕೆಗಾಗಿ ಧ್ವನಿಯನ್ನು ಹೊಂದಿಸುತ್ತಾರೆ. ಮುಂದಿನ ಸೂಚನೆಗಳು ವಿದ್ಯಾರ್ಥಿಗಳ ಆರಂಭಕ್ಕೆ ಸಿದ್ಧರಾಗಿರುವುದನ್ನು ಖಚಿತಪಡಿಸುತ್ತದೆ. ಪ್ರತಿದಿನವೂ ಶಾಂತವಾದ ಕೋಮಲವಾದ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುತ್ತದೆ. ಕುಂಚ ಮತ್ತು ವಾಮನ. ನಿಸರ್ಗದ ಕರೆಗೆ ಮಣಿದು ಹಲ್ಲುಜ್ಜಿದ ನಂತರ ಮಕ್ಕಳು ವಾಮನ ವ್ಯಾಯಾಮದಲ್ಲಿ ತೊಡಗುತ್ತಾರೆ. ದೃಷ್ಟಿವರ್ಧನೆ ಮತ್ತು ಯೋಗಕ್ಷೇಮಕ್ಕಾಗಿ ಅವರು ಆರಾಮದಾಯಕ ಉಡುಪನ್ನು ಬದಲಿಸುತ್ತಾರೆ ಮತ್ತು ಉತ್ತೇಜಿತರಾಗಿ ಬೆಳಿಗ್ಗೆ ವ್ಯಾಯಾಮಕ್ಕಾಗಿ ಮೈದಾನದಲ್ಲಿ ಒಂದುಗೂಡುತ್ತಾರೆ. ವ್ಯಾಯಾಮದ ಕಟ್ಟುಪಾಡು. ನಮ್ಮ ವ್ಯಾಯಾಮದ ದಿನಚರಿಯು ನಮ್ಮ ದುಬಾರಿ ಕ್ಯಾಂಪಸ್ನ ಸುತ್ತಲಿನ ಶಕ್ತಿಯುತ ಕೆಲಸಗಳನ್ನು ಹವ್ಯಾಸಗಳನ್ನು ಒಳಗೊಂಡಿರುತ್ತದೆ ಮತ್ತು ಸದೃಢ ದೇಹ, ಮಡ್ಗಾರ್ಡ್ ತರಬೇತಿ, ಸೂರ್ಯ ನಮಸ್ಕಾರ, ಪ್ರಾಣಾಯಾಮ ಮತ್ತು ವೈಯಕ್ತಿಕ ಅಗತ್ಯಗಳಿಗೆ ಅನುಗುಣವಾಗಿ ಧ್ಯಾನದಂತಹ ವಿಶೇಷ ಅವಧಿಗಳನ್ನು ವಿನ್ಯಾಸಗೊಳಿಸಲಾಗುತ್ತದೆ. ಉಪಹಾರ ಪೂರ್ವ ಪೋಷಣೆ. ತಮ್ಮ ವ್ಯಾಯಾಮವನ್ನು ಅನುಸರಿಸಿ ಮಕ್ಕಳು ತಮ್ಮ ವಸತಿ ನಿಲಯಗಳಲ್ಲಿ ಫ್ರೆಶ್ ಅಪ್ ಆಗುವ ಮೊದಲು ಊಟದ ಕೊಠಡಿಯಲ್ಲಿ ಬಿಸಿ ನೀರು, ಹಾಲು ಮತ್ತು ಪೌಷ್ಟಿಕ ಉಪಹಾರ ತಿಂಡಿಗಳನ್ನು ನೀಡಲಾಗುತ್ತದೆ. ಇಲ್ಲಿ ಅವರು ವೈದಿಕ ತತ್ವಗಳೊಂದಿಗೆ ಹೊಂದಾಣಿಕೆಯ ಗುಣ, ವೈಯಕ್ತಿಕ ನೈರ್ಮಲ್ಯ ಆಚರಣೆಗಳ ಪ್ರಾಮುಖ್ಯತೆಯನ್ನು ಮತ್ತು ವೈದಿಕ ತತ್ವಗಳಿಗೆ ಅನುಗುಣವಾಗಿ ಸ್ನಾನದ ಆಧ್ಯಾತ್ಮಿಕ ಮಹತ್ವವನ್ನು ಕಲಿಯುತ್ತಾರೆ. ವೈದಿಕ ಸಂಧ್ಯಾ ಮತ್ತು ಅಗ್ನಿಹೋತ್ರ. ಗುಂಪು ಚಟುವಟಿಕೆಗಳಲ್ಲಿ ಮಕ್ಕಳು ವೈದಿಕ ದಾರ್ಶನಿಕರ ಮಾರ್ಗದರ್ಶನದಲ್ಲಿ ತಮ್ಮ ಮತ್ತು ತಮ್ಮ ಸುತ್ತಮುತ್ತಲಿನ ಸಕಾರಾತ್ಮಕ ಕಂಪನಗಳನ್ನು ಬೆಳೆಸುವ ಮೂಲಕ ಪ್ರಬಲವಾದ ಮಂತ್ರಗಳನ್ನು ಪಠಿಸುತ್ತಾ ಹವನ ಸಮಾರಂಭದಲ್ಲಿ ಭಾಗವಹಿಸುತ್ತಾರೆ. ಉಪಹಾರ ಸಂತೋಷ. ಹವನ ನಂತರ ಮಕ್ಕಳು ನಿಯಮಿತ ಉಡುಪನ್ನು ಬದಲಾಯಿಸುತ್ತಾರೆ ಮತ್ತು ಊಟದ ಕೊಠಡಿಯಲ್ಲಿ ಆರೋಗ್ಯಕರ ಉಪಹಾರವನ್ನು ಸವಿಯುತ್ತಾ ದಿನದಲ್ಲಿ ಮಾಡಿದ ಸಾಹಸಗಳಿಗೆ ಶಕ್ತಿಯನ್ನು, ಚೈತನ್ಯವನ್ನು ತುಂಬುತ್ತಾರೆ. ಮಧ್ಯಾಹ್ನ ವಿಶ್ರಾಂತಿ ಮತ್ತು ಚಟುವಟಿಕೆಗಳು. ಉಪಹಾರದ ನಂತರ ಮಕ್ಕಳು ತಮ್ಮ ವಸ್ತ್ರಗಳನ್ನು ಸಂಘಟಿಸಲು ಸಹಾಯ ಮಾಡುವ ಸ್ವಯಂ ಸೇವಕರೊಂದಿಗೆ ತಮ್ಮ ಮೀಸಲಾದ ಸಮಯವನ್ನು ಆನಂದಿಸುತ್ತಾರೆ. ನಂತರ ಅವರು ಕುದುರೆ ಸವಾರಿ, ರೈಫಲ್ ಶೂಟಿಂಗ್, ಬಿಲ್ಲುಗಾರಿಕೆ, ಗಾಲ್ಫ್, ನೃತ್ಯ ಮತ್ತು ಈಚಿನ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಊಟದ ಸಮಯದವರೆಗೆ ತೊಡಗಿಸಿಕೊಳ್ಳುತ್ತಾರೆ. ಮಧ್ಯಾಹ್ನ ಸಾಹಸಗಳು. ಮಧ್ಯಾಹ್ನದ ನಂತರ ಮಕ್ಕಳು 4:15 ಗಂಟೆಗೆ ಲಘು ಉಪಹಾರದ ಸಮಯದವರೆಗೆ ತಮ್ಮನ್ನು ಚಟುವಟಿಕೆಗಳಲ್ಲಿ ಮೈಗೂಡಿಸಿಕೊಳ್ಳುತ್ತಾರೆ. ಕ್ರೀಡಾ ಸ್ಫೂರ್ತಿಯಿಂದ ಕ್ರಿಕೆಟ್, ಬಾಸ್ಕೆಟ್ಬಾಲ್, ಬಿಲಿಯರ್ಡ್ಸ್ ಮತ್ತು ಬ್ಯಾಡ್ಮಿಂಟನ್
ಮತ್ತು ಬೌಲಿಂಗ್ನಂತಹ ಕೂಟದಂತಹ ಸೌಹಾರ್ದಯುತ ಸ್ನೇಹಪರ ಆಟಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾರೆ. ಸಂಜೆಯ ಮನೋರಂಜನೆ. ಸಂಜೆ ಸಮೀಪಿಸುತ್ತಿದ್ದಂತೆ ಮಕ್ಕಳು ಸಂಧ್ಯೋಪಾಸನಕ್ಕಾಗಿ ಸಭಾಂಗಣದಲ್ಲಿ ಸೇರುತ್ತಾರೆ. ನಂತರ ಹಾಸ್ಯ ಸಂತೋಷಕರ ಚಲನಚಿತ್ರವನ್ನು ವೀಕ್ಷಿಸುತ್ತಾರೆ. ರಾತ್ರಿ 7:15 ಗಂಟೆಗೆ ಭೋಜನಕ್ಕೆ ಮತ್ತು ಚಾಣಕ್ಯ ನೀತಿ, ವಿದುರ ನೀತಿ, ಭರ್ತೃಹರಿ ನೀತಿ ಶ್ಲೋಕಗಳ ಸ್ಫೂರ್ತಿದಾಯಕ ಪಠಣಗಳೊಂದಿಗೆ ತಂಪಾದ ರಾತ್ರಿಯ ನಡಿಗೆಯನ್ನು ಬುದ್ಧಿವಂತಿಕೆಯೊಂದಿಗೆ ಮತ್ತು ಕುತೂಹಲದಿಂದ ಸಮೀಕರಿಸಿ ಕ್ರೀಡಾಕೂಟದಲ್ಲಿ ಭಾಗವಹಿಸುವಿಕೆಯ ಪ್ರತಿಫಲವನ್ನು ಮೈಗೂಡಿಸಿಕೊಳ್ಳುತ್ತಾರೆ.